ನ್ಯಾಯಮೂರ್ತಿಗಳಾದಂಥ ಶ್ರೀ ಅಶೋಕ್ ಇಂಚಿಗೇರಿ ಅವರೇ, ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷಿಣಿಯಾದಂಥ ಡಾಕ್ಟರ್ ನಾಗಲಕ್ಷ್ಮಿ ಅವರೇ, ಶಾಸಕರಾದಂಥ ಅಲ್ಲಂ ಪ್ರಭು ಅವರ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಪುಟ್ಟಣ್ಣ ಅವರೇ, ಶ್ರೀಮತಿ ಬಲ್ಕೀಸ್ ಬಾನು ಅವರೇ, ಆರತಿ ಕೃಷ್ಣ ಅವರೇ, ಮಾಜಿ ಸಂಸದರಾದಂಥ ಶ್ರೀ ಮುಕರಪ್ಪನವರೇ, ಸರ್ಕಾರಿ ಮಹಿಳಾ ನೌಕರರ ಸಂಘದ ಅಧ್ಯಕ್ಷಿಣಿಯಾದಂಥ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಮತಿ ರೋಶನಿ ಗೌಡ, ಅವರೇ, ಇತರ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಸಹೋದರಿ ಮಹಿಳಾ ನೌಕರರೇ, ಇತರ ಎಲ್ಲ ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಮಹಿಳಾ ನೌಕರರ ಸಂಘದ ಸಮ್ಮೇಳನವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇವೆ. ಜೊತೆಗೆ ನೀವೆಲ್ಲರೂ ಕೂಡ ಮಹಿಳೆಯರು, ಸರ್ಕಾರಿ ನೌಕರರು ಕೆಲಸ ಮಾಡ್ತಕ್ಕಂಥ ಮಹಿಳೆಯರು, ನಮ್ಮ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಎಲ್ಲ ಮಹಿಳಾ ನೌಕರರಿಗೆ ಸರ್ಕಾರದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮಹಿಳೆಯರಿಗೆ ಕ್ಷೇತ್ರದ ರಜಾ ದಿನವನ್ನು ಕೊಡಬೇಕು ಅಂತೇಳಿ ಮಹಿಳೆಯರ ನೌಕರರ ಸಂಘದವರು ಮತ್ತು ಶಿಕ್ಷಕಿಯರ ಸಂಘದವರು ಒತ್ತಡವನ್ನು ಮಾಡ್ತಾ ಇದ್ರು. ಶ್ರೀಮತಿ ರೋಶನಿ ಗೌಡ ಅವರು ಕೂಡ ಒತ್ತಾಯ ಮಾಡ್ತಾರೆ. ಸರ್ಕಾರ ಇದನ್ನ ಅಗತ್ಯ ಇದೆ ಅಂತೇಳಿ ಪರಿಗಣಿಸಿ ನಾವು ಒಂದು ದಿನ, ತಿಂಗಳಲ್ಲಿ ಒಂದು ದಿನ ರಜೆ, ವೇತನ ಸಹಿತ ರಜೆಯನ್ನಾಗಿ ಘೋಷಣೆಯನ್ನ ಮಾಡಿದ್ದೇವೆ. ಆಮೇಲೆ ನಮಗೊಂದು ಕಚೇರಿ ಬೇಕು ಅಂತೇಳಿ ಒತ್ತಾಯ ಕೂಡ ಮಾಡಿದ್ದಾರೆ. ಅದಕ್ಕೆ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜೊತೆ ಮಾತಾಡಿದ್ದೇನೆ. ಬಾಲಭವನದಲ್ಲಿ ಒಂದು ಕೊಠಡಿಯನ್ನ ಕೊಡಬೇಕು ಅಂತ ಹೇಳಿ, ಆದ್ರೆ ಸೆಪ್ಟೆಂಬರ್ 13ನೇ ತಾರೀಕನ್ನ ರಜಾ ದಿನ ಅಂತ ಘೋಷಣೆ ಮಾಡಬೇಕು ಅಂತ ಕೇಳಿದ್ದಾರೆ.
ಮಹಿಳಾ ನೌಕರರ ದಿನ ಈಗಾಗಲೇ ಸರ್ಕಾರಿ ರಜೆಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ. ರಜೆ ಅಂತೂ ಕೊಡಲ್ಲ. ಮಹಿಳಾ ದಿನವನ್ನ ಘೋಷಣೆ ಮಾಡೋಣ. ಘೋಷಣೆ ಮಾಡೋಣ. ಯಾಕಂದ್ರೆ ನೀವು ಕೇಳ್ತಾ ಇದ್ದೀರಿ, ಹೆಣ್ಮಕ್ಳು ಕೇಳಿದಾಗ ಇಲ್ಲ ಅಂತ ಹೇಳಕ್ಕ ಅದರಿಂದ ಮಹಿಳಾ ದಿನವನ್ನಾಗಿ ಘೋಷಣೆ ಮಾಡೋಣ. ಹಾಲಿಡೇ ನೀವು ಮಹಿಳೆಯರು ಪುರುಷರು ಇವರಲ್ಲಿ ಭೇದ ಭಾವ ಇಲ್ಲ. ಯಾಕಂತಂದ್ರೆ ಕಾನೂನು ರೀತ್ಯ ಎಲ್ಲರೂ ಕೂಡ ಸಮಾನರು ಅಂತ ಹೇಳಿದೆ. ಪುರುಷರಿಗಿಂತ ಕಡಿಮೆ ಇಲ್ಲದೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಎಲ್ಲ ರಂಗಗಳಲ್ಲೂ ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀರಿ. ಅದರಿಂದ ಇವತ್ತು ಈ ಲಿಂಗ ತಾರತಮ್ಯ ಇದೆಯಲ್ಲ, ನಾವು ಮಾಡೋದಲ್ಲ. ಲಿಂಗ ತಾರತಮ್ಯ ಬಹಳ ಹಿಂದೆನೆ ಮಾಡಿದ್ರು. ಲಿಂಗ ತಾರತಮ್ಯ ಹೋಗ್ಲಾಡಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ 4,09,000 ಬಜೆಟ್ನಲ್ಲಿ 95,000 ರೂಪಾಯಿಗಳನ್ನ 95,000 ಕೋಟಿ ರೂಪಾಯಿಗಳನ್ನ ಮಹಿಳಾ ಅಭಿವೃದ್ಧಿಗೆ ಇಟ್ಟಿದ್ದೇವೆ. ನಮ್ಮ ಸರ್ಕಾರ ಇದೆಯಲ್ಲ, ಎಲ್ಲರನ್ನೂ ಸಮಾನವಾಗಿ ಕಾಣ್ತಕ್ಕಂಥ, ಎಲ್ಲರನ್ನೂ ಒಳಗೊಳ್ಳಿರ್ತಕ್ಕಂಥ, ಅವರಿಗೆ ಆಡಳಿತ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಬದ್ಧತೆ ಮತ್ತು ಇಟ್ ಈಸ್ ಅವರ್ ಕಮಿಟ್ಮೆಂಟ್. ಯಾರು ಕೂಡ ಈಗ ಒಂದು ಕಾಲದಲ್ಲಿ ನೀವೆಲ್ಲರೂ ಕೂಡ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದೀರಿ. ಈಗ ಸಂವಿಧಾನ ಜಾರಿಗೆ ಬಂದ ಮೇಲೆ ಎಲ್ಲರಿಗೂ ಹಕ್ಕುಗಳು ಕೊಟ್ಬಿಟ್ಟಿದೆ, ಸಮಾನ ಹಕ್ಕುಗಳನ್ನು ಕೊಟ್ಬಿಟ್ಟಿದೆ. ಆದರೂ ಇನ್ನೂ ಯಾಕಂತಂದ್ರೆ ಸ್ವಾತಂತ್ರ್ಯ ಬಂದಾಗ ನಮ್ಮ ಸಾಕ್ಷರತೆ ಪ್ರಮಾಣ ಎಷ್ಟಿತ್ತಪ್ಪ ಅಂತಂದ್ರೆ 10ರಿಂದ 12% ಇತ್ತು. ಇವತ್ತು 78% ಆಗಿದೆ. ನೀವು ಕೂಡ 100 ಸಾಕ್ಷರರಾಗಬೇಕು. ಜೊತೆಗೆ ನೀವೆಲ್ಲ ಮನೆಯಲ್ಲಿ ಮಕ್ಕಳಿಗೆ ವಿದ್ಯೆ ಕಲಿಸ್ಕೊಡ್ತಕ್ಕಂಥವ್ರು, ಮಕ್ಕಳನ್ನ ಅವರ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥವ್ರು. ನಾನು ಒಂದು ಮನವಿಯನ್ನು ನಿಮ್ಮಲ್ಲಿ ಮಾಡ್ತೀನಿ ಅಂತಂದ್ರೆ, ವೈಚಾರಿಕತೆ ಮತ್ತು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಿ. ಎಲ್ಲ ಮಹಿಳೆಯರು ಕೂಡ ವೈಚಾರಿಕತೆ, ವೈಜ್ಞಾನಿಕತೆ ಇವೆರಡನ್ನ ಬೆಳೆಸ್ತಕ್ಕಂಥ ಕೆಲಸ ಮಾಡಿ. ಆಮೇಲೆ ಸಾಧ್ಯವಾದ ಮಟ್ಟಿಗೆ ಈ ಮೂಢನಂಬಿಕೆಗಳು, ಅಂಧಶ್ರದ್ಧೆಗಳಿದ್ದಾವಲ್ಲ, ಇವುಗಳನ್ನ ದೂರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಮಕ್ಕಳಿಗೆ ಹೇಳ್ಕೊಡಿ, ಇದು ಮೂಢನಂಬಿಕೆ, ಇದನ್ನು ಮಾಡಬೇಡ, ಇದು ಅಂಧಶ್ರದ್ಧೆ, ಇದನ್ನು ಮಾಡಬೇಡ ಅಂತ ಹೇಳ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಅದಾಗೋದ್ರಿಂದ
ನಾವು ಆರೋಗ್ಯಕರವಾದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ, ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.